ಸರ್ ಈಗ ಒಂದು ಹೋರಿ ಸಾಕ್ಲಿಕ್ಕೆ ಒಂದಿನಕ್ಕೆ ಎಷ್ಟು ಖರ್ಚು ಬೀಳುತ್ತಾ? ಸರ್ ಸುಮಾರು ಒಂದು 400 ರಿಂದ 500 ರೂಪಾಯಿ ಖರ್ಚು ಬೀಳುತ್ತೆ. ಇವ್ರಿಬ್ರು ಇಟ್ಕೊಂಡ್ರೆ ಏನೋ ಮಾಡ್ತಿಲ್ಲ. ಅದೇ ಬೇಕಾದ್ರೆ ಹೊಸಬ್ರು ಬಂದು ಇಟ್ಕೊಂಡ್ರೆ ಸ್ವಲ್ಪ ಕೊಂಬಲ್ ಹೊಡೆಯೋದು ಈ ತರ ಮಾಡುತ್ತೆ. ಹಂಗೆ ಕ್ರಿಕೆಟರ್ ಒಂದ್ ಮ್ಯಾಚ್ ಪ್ರಿಪೇರ್ ಆಗ್ತಾನೆ, ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಈ ತರ ಆ ತರ ಅಷ್ಟೇ ಸರ್. ಏನಾರು ಒಂದ್ ಹೆಸರು ಇಡ್ಬೇಕಲ್ಲ ಅಂತ ಹೇಳಿ KGF ಹೆಸರಲ್ಲಿ ಗರುಡ ಕ್ಯಾರೆಕ್ಟರ್ ಇತ್ತಲ್ಲ, ಅದ್ ನೋಡಿ ಗರುಡ ಅಂತ ಇಟ್ಟಿವಿ ಸರ್. ಸೋಲು ಗೆಲುವು ಕ್ರೀಡೆ ಅಂದಾಗ ಅನಿವಾರ್ಯ. ಸೋತು ಇದೀವಿ, ಗೆದ್ದು ಇದೀವಿ. ಮೊದಲನೇ ರೌಂಡ್ ಅಲ್ಲಿ 33 ಗಾಡಿ ಬಿಟ್ಟಿದ್ರು. 33 ಗಾಡಿಲಿ ಎಲ್ಲ 13 ಸೆಕೆಂಡ್ 14 ಸೆಕೆಂಡ್ ಓಡ್ತಿದ್ದು. 12.40 ಸೆಕೆಂಡ್ ಓಡಿ ಪ್ರಥಮ ಬಂದಿತ್ತು ಫಸ್ಟ್ ರೌಂಡ್ ಅಲ್ಲಿ. ನಾವಾದ್ರೆ ಓಡ್ಬೇಕಿದ್ರೆ ಶೂಸ್ ಎಲ್ಲ ಹಾಕೊಳ್ತೀವಿ, ಬಟ್ ಅದು ಕಾಲಿಗೆಲ್ಲ ಏನಾದ್ರು ಯೂಸ್ ಮಾಡ್ತೀವಿ ಸರ್ ಅಥವಾ ಹಾಗೆ ಓಡುತ್ತೆ? ಸರ್ ನಿಮ್ಮ ಹೆಸರು? ಸರ್ ಧನುಷ್ ಅಂತ ಹೇಳಿ. ಗರುಡ ಏನ್ ತಂದ್ರಿ ಸರ್? ಸರ್ ಇದು ಅನ್ಕೇಸ್ ಅಂತ ಹೇಳಿ 2020ನೇ ಇಸ್ವಿಯಲ್ಲಿ ತಂದಿದ್ದು. ಸುಮಾರು 6 ರಿಂದ 7 ವರ್ಷದಿಂದ ನಮ್ಮ ಮನೇಲೆ ಇದೆ. ಫುಡ್ ಏನ್ ಕೊಡ್ತೀರಿ ಸರ್? ಫುಡ್ ಹತ್ತಿ ಹಿಂಡಿ ಕೊಡ್ತೀವಿ, ಕಡ್ಲೆ ಬೂಸ, ಉಳ್ಳಿ ಬೆಂದುಳ್ಳಿ ಕೊಡ್ತೀವಿ, ಹಾಲು ಕೊಡ್ತೀವಿ. ರೇಸ್ ಇದ್ದ ಟೈಮ್ ಅಲ್ಲಿ ಮೊಟ್ಟೆ 4-5 ಕೊಡ್ತೀವಿ. ಮಾಮೂಲಿ ಅಂತೆ 2 ಮೊಟ್ಟೆ ಕಂಟಿನ್ಯೂ ಕೊಡ್ತೀವಿ. ರೇಸ್ ಅಲ್ಲಿ ಏನಾದ್ರು ಗರುಡ ಗಲಾಟೆ ಮಾಡ್ತಾನೆ ಸರ್? ಗಲಾಟೆ ಏನ್ ಅಷ್ಟಾಗಿ ಮಾಡಲ್ಲ ಸರ್. ಇದು ಆ ಕರು ನೋಡ್ತಾ ಇರ್ಬೋದು ನೀವು, ಆ ಕರು ಡೈಲಿ ಇದ್ರ ಜೊತೆನೆ ಇರುತ್ತೆ ಬೆಳಗಿಂದ ಸಂಜೆ ತನಕ. ಹಾಗಾಗಿ ರೇಸಿ ಹೊಡ್ಕೊಂಡು ಹೋಗ್ಬೇಕಾದ್ರೆ ಒಂದೇ ಹೊಡ್ಕೊಂಡು ಹೋದಾಗ ಗಾಬರಿ ಆಗುತ್ತೆ. ಹಾಗಾಗಿ ಇನ್ನೊಂದ್ ಎತ್ತು ನಾವು ಹೊಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಪಕ್ಕದಲ್ಲಿ ಒಂದ್ ಎತ್ತು ನಿಲ್ಸಿ ಬಿಡ್ತೀವಿ ಸರ್. ಏನಂತ ಇಷ್ಟು ಗಲಾಟೆ ಏನಿಲ್ಲ. ಸ್ಟಾರ್ಟಿಂಗ್ ಪ್ರೆಸರ್ ಅರ್ಧ ಟ್ರ್ಯಾಕ್ ಇಂದ ಚೇಸ್ ಮಾಡ್ಕೊಂಡೆ ಗೆದ್ದಿರೋದು. ಸರ್ ಇದು ತೇಗೂರಲ್ಲಿ ಕೂಡ ರೇಸ್ ಆಗಿದೆ ಸರ್? ಹೌದು ಸರ್. ಸುಮಾರು 22ನೇ ವರ್ಷದ ರೇಸ್ ಆಯ್ತು ಈ ವರ್ಷ. 22ನೇ ವರ್ಷದ ರೇಸ್ ಆಯ್ತು. ಅದ್ರಲ್ಲಿ ನಮ್ಮ ತೇಗೂರ್ ರೇಸ್ ನಲ್ಲಿ 4 ಬಾರಿ ಪಾರ್ಟಿಸಿಪೇಟ್ ಮಾಡಿದೆ. 4 ಬಾರಿಲಿ 2 ಬಾರಿ ಪ್ರೈಸ್ ಇದೆ ಆಗಿದೆ. 2 ಸಲ ಸೋತಿದೆ. ಒಂದ್ಸಲಿ 8 ಗಾಡಿ ಒಳಗಡೆ ಪ್ರೈಸ್ ಅಂತ ಹೋಗ್ಬೇಕಾದ್ರೆ ಸೋತಿದ್ದು. ಇನ್ನೊಂದು 2ನೇ ಸುತ್ತಲೇ ಸೋತಿತ್ತು. ಸರ್ ಮತ್ತೆ ಎಷ್ಟು ಹೊರಿಗಳಿರೋ ಸರ್ ಒಂದ್ ರೇಸ್ ಅಂತ ಹೇಳಿದ್ರೆ? ಒಂದ್ ರೇಸ್ ಬಂದಾಗ ಫಸ್ಟ್ ಎಲ್ಲ 90 ಜೊತೆ 95 ಜೊತೆ ಸೇರ್ತಿದ್ದು. ನಮ್ಮೂರಲ್ಲೇ ಇತಿಹಾಸ ಮಾಡಿದ್ವಿ. ಹೋದ್ ವರ್ಷ 105 ಜೊತೆ ಪಾರ್ಟಿಸಿಪೇಟ್ ಮಾಡಿದ್ದು. ಏನಾಯ್ತು ಅಂದ್ರೆ ಇಲ್ಲಿ ಈಗ ವ್ಯವಸಾಯದ ರೇಸ್ ಅಂತ ಮಾಡಕ್ ಶುರು ಮಾಡಿದ್ರು ರೈತರು, ಆ ಕ್ರೇಜ್ ಇರೋ ಅಂತವ್ರು. ಹಾಗಾಗಿ ಸ್ವಲ್ಪ ಹೊಸ ಹೋರಿಗಳು ಬಂದವೆಲ್ಲ ಡೈರೆಕ್ಟ್ ವ್ಯವಸಾಯದ ರೇಸ್ ಹೋಗ್ತಿದೆ. ದೊಡ್ಡ ರೇಸ್ಗೆ ಪಾರ್ಟಿಸಿಪೇಟ್ ಮಾಡೋರು ಕಮ್ಮಿ ಆಗ್ತಾ ಇದಾರೆ. ಹಾಗಾಗಿ ಸ್ವಲ್ಪ ಡಿವೈಡ್ ಆಗಿದೆ. ಈಗ ಏನು ಅಂದ್ರೆ ಈಗ ಒಂದು ಈ ವರ್ಷ 65 ಜೊತೆ ಸೇರಿದ್ದು. ಹೋದ್ ವರ್ಷಕ್ಕೂ ಈ ವರ್ಷ ಕಂಪೇರ್ ಮಾಡಿದ್ರೆ 40 ಜೊತೆ ಕಮ್ಮಿ ಇದಾವೆ. 40 ಜೊತೆ ಎಲ್ಲಿಗೆ ಹೋಗಿದಾವೆ ಅಂದಾಗ ವ್ಯವಸಾಯದ ರೇಸ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರೆ. ಹಾಗಾಗಿ ಸ್ವಲ್ಪ ಕಮ್ಮಿ ಆಗ್ತಿದಾವೆ ಜೋಡಿಗಳು. ಸರ್ ಈಗ ವರ್ಷದಲ್ಲಿ ನಡೀತಾ ಇರ್ತಾರೆ ಸರ್ ರೇಸ್ಗಳು? ನಡೀತಾ ಇರುತ್ತೆ. ಮಳೆಗಾಲದಲ್ಲಿ ರೇಸು ಬಹಳ ಕಮ್ಮಿ, ಬೇಸಿಗೆ ರಾಜ್ಯದಲ್ಲಿ ಬಹಳ ರೇಸ್ ಮಾಡ್ತಾರೆ. ನವೆಂಬರ್ ಇಂದ ಶುರು ಆಗ್ತದೆ ಸರ್ ರೇಸ್. ನಮ್ಮ ವೀಕ್ಷಕರಿಗೆ ಈ ಗ್ರಾಮೀಣ ಕ್ರೀಡೆಯ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ? ಸರ್ ಈಗ ಇಂಟರ್ನೆಟ್ ಬಂದಿದ್ದ ಕಾಲದಲ್ಲಿ ಗ್ರಾಮೀಣ ಕ್ರೀಡೆಗಳು ಆಲ್ಮೋಸ್ಟ್ ನಶಿಸಿ ಹೋಗ್ತಾ ಇದಾವೆ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯುವಕರು ಒಂದು ಎತ್ತು ಕರು ಸಾಕಿ ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ನೀಡಿ ರೈತರು ಸಪೋರ್ಟ್ ಮಾಡ್ತಾರೆ. ಯುವಕರು ಮುಂದೆ ಬರ್ಬೇಕು, ರೈತರು ಮುಂದೆ ಬರ್ಬೇಕು ಸರ್. ಯುವಕರಿಗೆಲ್ಲ ಉತ್ತೇಜನ ಕೊಡ್ತಾರೆ. MLA ಇರ್ಬೋದು, MP ಗಳು ಇರ್ಬೋದು, ಎಲ್ಲರೂ ಸಹ ನಮ್ಮ ತೇಗೂರ್ ರೇಸಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. BJP ಮುಖಂಡರಿರ್ಬೋದು, ಕಾಂಗ್ರೆಸ್ ಮುಖಂಡರು, JDS ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರಿಂದನೂ ಸಪೋರ್ಟ್ ಮಾಡ್ತಾರೆ. ರೈತರುಗಳು ಮುಂದೆ ಬರ್ಬೇಕು, ರೈತರ ಮಕ್ಕಳು ಮುಂದೆ ಬರ್ಬೇಕು. ಇವತ್ತೇನು 60 ರಿಂದ 70 ಜೊತೆ ಸೇರ್ತಾ ಇದಾವೆ. ಇವತ್ತೇನು ಒಂದು ಗಾಡಿ ರೇಸ್ ಆದ್ರೆ 60 ರಿಂದ 70 ಜೊತೆ ಸೇರ್ತಾ ಇದಾವೆ. ಅದು 100-110 ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಆಸೆ ಸರ್. ಎಲ್ಲರೂ ಎತ್ತು ದನನ ಬಹಳ ಸಾಕಿ ಹುಡುಗಿರ ಲವ್ ಮಾಡಿದ್ರೆ ನಾಳೆ ಬಿಟ್ಟೋಗ್ಬೋದು, ಯಾವತ್ತೂ ಸಹ ನೆನೀತವೆ. ಇವಾಗ ನೀವೇ ನೋಡ್ಬೋದು 4 ರಿಂದ 5 ದಿನದಿಂದ ಮಾತ್ರ ಇಟ್ಕೊಂಡಿರೋದು, ಏನು ಮಾಡ್ದಂಗ್ ನಿಂತ್ಕೊಂಡಿದಾವೆ. ಸರ್ ಗರುಡಂದು ರೇಸ್ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಸರ್ ನಮ್ ತೇಗೂರಲ್ಲಿ? ಸರ್ ಅದೇ ಹೇಳಿದಾರೆ ಸರ್, 4 6 ಗಾಡಿ ರೇಸು ಬಹಳ ಇತ್ತು. ಉತ್ತೇಜನ ನೀಡ್ತಿದ್ರು ರೈತರು. ಅವಾಗ ಒಂದ್ ರೇಸ್ ಪಾರ್ಟಿಸಿಪೇಟ್ ಮಾಡಿದ್ದು. ಅವಾಗ ಪ್ರೈಸ್ ಹೊಡೆದಿದ್ದ ಮೊದಲನೇ ರೇಸ್ ಅಲ್ಲಿ 3rd ಪ್ರೈಸ್ ಹೊಡೆದಿತ್ತು. ಅವಾಗಿಂದ ಹಾಕೊಂಡ್ ಬಂದಿರೋ ರೇಸ್ ಸರ್. ಅವಾಗಿಂದ ಆಡ್ಕೊಂಡ್ ಬಂದಿದ್ದು ಕಂಟಿನ್ಯೂ ಆಗ್ತಾ ಬಂತು. ಒಂದೊಂದು ರೇಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದು. ಸೋಲು ಗೆಲುವು ಕ್ರೀಡೆ ಅಂದಾಗ ಅನಿವಾರ್ಯ. ಸೋತು ಇದೀವಿ, ಗೆದ್ದು ಇದೀವಿ. ಇನ್ನು ಬೇರೆ ಬೇರೆ ಊರುಗಳಲ್ಲಿ ಸರ್ ಈ ಗ್ರಾಮೀಣ ಕ್ರೀಡೆ ನೀವು ಪ್ರೋತ್ಸಾಹಿಸ್ತೀರಾ? ಬೇರೆ ಬೇರೆ ಊರುಗಳಲ್ಲಿ ಪ್ರೋತ್ಸಾಹಿಸ್ತಾರೆ. ಯಾವ್ದೇ ಊರಿಗೆ ಹೋದ್ರು ಏನು ಅವರಿಗೆ ಗಲಾಟೆ ತೊಂದರೆ ಮಾಡ್ದಂಗೆ ಸೋಲು ಗೆಲುವು ಸ್ವೀಕಾರ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಸರ್ ಇದು ನೆಕ್ಸ್ಟ್ ಬೇರೆ ಊರುಗಳಲ್ಲಿ ಹೋಗ್ಬೇಕಂದ್ರೆ ಅವ್ರಿಗೆ ಯಾವ ರೀತಿ ತಗೊಳ್ಬೇಕು ಸರ್? ಇತರ ಹೊರಗಳೆಲ್ಲ ಎಲ್ಲಿ ಸಿಗತ್ತೆ ತಗೊಳ್ಳೋದಿಲ್ಲ ಸರ್? ಒಬ್ಬೊಬ್ರು ಚುಂಚುಂಕಟ್ಟೆ ಜಾತ್ರೆಗೆ ಹೋಗ್ತಾರೆ, ಬೇಬಿ ಜಾತ್ರೆಗೆ ಹೋಗ್ತಾರೆ, ಇನ್ನೊಬ್ರು ಸಂತೆಯಲ್ಲಿ ತರ್ತಾ ಇರ್ತಾರೆ. ಆದ್ರೆ ಯಾವ್ದು ಸ್ಪೀಡ್ ಇರುತ್ತೆ, ಯಾವ್ದು ಎಲಿಜಿಬಲ್ ಇರುತ್ತೆ ರೇಸಿಗೆ ಅಂತವ್ರು ರೇಸಿಗೆ ಹಾಕ್ತಾರೆ. ಇಲ್ಲ ಅಂದ್ರೆ ಪ್ರೀತಿಯಲ್ಲಿ ಮನೆಯಲ್ಲೇ ಸಾಕ್ತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಮಂಡ್ಯ ಇರ್ಬೋದು, ಮೈಸೂರು, ಅಜ್ಜಂಪುರ, ಕಡೂರು, ತರೀಕೆರೆ, ಹಾಸನ, ಅರಕಲಗೂಡು, ಚಿಕ್ಕಮಂಗ್ಳೂರು ಎಲ್ಲ ರೈತರುಗಳು ಸಹ ಇದೊಂದು ಕ್ರೀಡೆಯನ್ನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ನಡೆಸ್ತಿದ್ದಾರೆ. ಬಹಳ ಖುಷಿ ಇದೆ. ರೇಸಿಗೆ ಅಂತಾನೆ ತಂದಿದ್ದು ಅಥವಾ ಮನೇಲಿ ಸಾಕ್ಲಿಕ್ಕೆ ಅಂತ ಹೇಗೆ ತಂದಿದೆ ಸರ್? ಒಂದ್ ರೈತರ ಮನೆಯಿಂದ ಒಂದ್ ಜೊತೆ ಎತ್ತಿರ್ಬೇಕು ಅಂತ ಹೇಳಿ ಒಂದ್ ಜೊತೆ ಎತ್ತನ್ ತಂದ್ರು. 6-4 ಕರುಗಳು ರೇಸಿಗೆ ಬಹಳ ಉತ್ತೇಜನ ನೀಡ್ತಾ ಇದ್ರು ರೈತರು. ಆ ಒಂದ್ ಸಂದರ್ಭದಲ್ಲಿ ಯುವಕರುಗಳೆಲ್ಲ ಸೇರ್ಕೊಂಡು ಒಂದ್ ರೇಸಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಮೊದಲನೇ ರೇಸ್ ಅಲ್ಲಿ 3rd ಪ್ರೈಸ್ ಹೊಡೆದಿತ್ತು. ಅವತ್ತಿಂದ ಏನಾರ ಮಾಡ್ಬೋದೇನೋ, ಏನೋ ಸಾಧನೆ ಮಾಡ್ಬೋದಾ, ಇದು ಹೆಸರು ಮಾಡ್ಬೋದಾ ಅಂತ ಹೇಳಿ ಅವತ್ತಿಂದ ರೇಸ್ ಹಾಕಿ ಶುರು ಮಾಡಿದ್ದು. ಸುಮಾರು 6-7 ವರ್ಷದಿಂದ ಒಂದೇ ಮನೇಲಿ ಸಾಕಿ ರೇಸ್ ಹೊಡಿತಿದೆ ಸರ್. ಇದು ರೇಸ್ ಟೈಮ್ ಅಲ್ಲಿ, ಆ ಓಟೋ ಟೈಮ್ ಅಲ್ಲಿ ಸರ್, ಅದಕ್ಕೆ ನಾವು ಹೊಡಿತೀವಲ್ಲ ಸರ್, ಆವಾಗ ನಮ್ಗೆ ಬೇಸರ ಆಗುತ್ತೆ ಸರ್, ನೋವಾಗುತ್ತೆ ಸರ್? ನೋವಾಗುತ್ತೆ ಸಾಕೋರಿಗೆ. ಆದ್ರೆ
ಹೊಡಿಲೇಬೇಕು ಅನಿವಾರ್ಯ. ಇಲ್ಲಾಂದ್ರೆ ನಾವು ಹೊಡಿಬಾರ್ದು ನಮಗೆ ನೋವಾಗುತ್ತೆ ಅಂತ ಹೊಡಿತಿದ್ರೆ ನಾವು ಹೋಗಿರೋ ಸ್ಪರ್ಧೆಗೆ ಪಕ್ಕದಲ್ಲಿ ಓಡ್ತಿದ್ದ ಎತ್ತುಗಳು ಹೊಡೆದಿ ಪಾಸ್ ಆಗ್ತಾರೆ. ಹಾಗಾಗಿ ಹೊಡಿಲೇಬೇಕಾಗತ್ತೆ. ಒಂದಿನ ಹೊಡೆಯೋದು, ತಿಂಗಳು ಪೂರ್ತಿ ಸಾಕೋದು, ಅದರಿಂದ ಏನ್ ಅಷ್ಟೊಂದು ನೋವು ಆಗಲ್ಲ. ಸರ್ ರೇಸ್ ಟೈಮ್ ಅಲ್ಲಿ ತುಂಬಾ ಫುಡ್ ಖರ್ಚೆಲ್ಲ ಹೇಗ್ ಸರ್? ಈಗ ದಿನ ತಿನ್ನತ್ತಲ್ಲ ಅದೇ ತಿನ್ನತ್ತ ಅಥವಾ ಬೇರೆ ಏನಾದ್ರು? ಅದೇ ತಿನ್ನಿಸ್ತೀವಿ. ಅದೇ ಆ ಟೈಮಲ್ಲಿ ಸ್ಟ್ರೆಂತ್ ಇರುತ್ತಲ್ಲ ಸರ್? ಸ್ಟ್ರೆಂತ್ ಇರುತ್ತೆ ಸರ್. ಏನು ಹೊಸ ಫುಡ್ ಏನು ಕೊಡಲ್ಲ. ಇವ್ ರೇಸ್ ಇಲ್ದಿ ಟೈಮಲ್ಲಿ ಏನ್ ಕೊಡ್ತೀವಿ, ರೇಸ್ ಇದ್ದಾಗಲೂ ಅದೇ ಕೊಡೋದು. ಸೇಮ್ ಫುಡ್ ಕೊಡ. ಎಷ್ಟು ನಿಮಿಷಕ್ಕೆ ಎಷ್ಟು ದೂರ ಹೋಗ್ಬೇಕು ಸರ್ ಅವನು? ಸರ್ ನಿಮಿಷಗಟ್ಲೆ ಯಾವತ್ತು ಓಡಿಸಿಲ್ಲ. ನಮ್ ಗಾಡಿ ರೇಸ್ ಅಲ್ಲಿ ಮಿನಿಮಮ್ ಅಂದ್ರೆ 160, ಮ್ಯಾಕ್ಸಿಮಮ್ ಅಂದ್ರೆ 180, 180 ಮೀಟರ್ ಇರುತ್ತೆ. 180 ಮೀಟರ್ ನ ಇತಿಹಾಸವಾಗಿ ನಮ್ಮೂರ್ ರೇಸ್ ಅಲ್ಲಿ ಮೊದಲನೇ ರೌಂಡ್ ಅಲ್ಲಿ 33 ಗಾಡಿ ಬಿಟ್ಟಿದ್ರು. 33 ಗಾಡಿಲಿ ಎಲ್ಲ 13 ಸೆಕೆಂಡ್ 14 ಸೆಕೆಂಡ್ ಓಡ್ತಿದ್ದು. 12.40 ಸೆಕೆಂಡ್ ಓಡಿ ಪ್ರಥಮ ಬಂದಿತ್ತು ಫಸ್ಟ್ ರೌಂಡ್ ಅಲ್ಲಿ. ಹೌದು ಸರ್. ಸರ್ ಈಗ ನಾವಾದ್ರೆ ಓಡ್ಬೇಕಿದ್ರೆ ಶೂಸ್ ಎಲ್ಲ ಹಾಕೊಳ್ತೇವೆ, ಬಟ್ ಅದು ಕಾಲಿಗೆಲ್ಲ ಏನಾದ್ರು ಯೂಸ್ ಮಾಡ್ತೀವಿ ಸರ್ ಅಥವಾ ಹಾಗೆ ಓಡುತ್ತೆ? ಸರ್ ಓಡ್ಬೇಕು ಅಂದ್ರೆ ರೇಸ್ ಇದ್ದಾಗ ಸುಮ್ನೆ ಮಲಗಿದೆತ್ತನ್ನ ಸುಮ್ನೆ ತಗೊಂಡವಲ್ಲ ರೇಸಿಗೆ. ಒಂದ್ ರೇಸ್ ಇದೆ ಅಂದ್ರೆ ವಾರದಿಂದ ಈ ಜೋಡಿಸಿ ಎತ್ತಿನ ಗಾಡಿ ಎಳಿಸಿ ಒಂದ್ ಸ್ವಲ್ಪ ಪ್ರಿಪೇರ್ ಮಾಡಿ ವಾಕಿಂಗ್ ಮಾಡಿ ಕರ್ಕೊಂಡು ಹೋಗೋದು. ಮತ್ತೆ 10ರಿಂದ 15 ದಿವಸದ ಒಳಗಡೆ ಅಲ್ಲೇ ಓಡಿಸಿರ್ತೀವಿ. ಅದ್ ಕೆಳಗಡೆ ಕಾಲಿಗೆ ಫುಲ್ ಫಿಟ್ ಆಗಿರುತ್ತೆ. ಒಬ್ಬ ಕ್ರಿಕೆಟರ್ ಆಗಿರ್ಬೋದು, ವಾಲಿಬಾಲ್ನರ್ ಆಗಿರ್ಬೋದು, ಯಾವ ತರ ಪ್ರಿಪೇರ್ ಆಗ್ತಾರೆ ಒಂದು ಪಂದ್ಯಕ್ಕೆ, ಅದೇ ತರ ಪ್ರಿಪೇರ್ ಮಾಡ್ತೀವಿ ಸರ್. ಸರ್ ಈಗ ಅಲ್ಲೇ ಎಲ್ಲ ಅದು ಕಟ್ತಾರಲ್ಲ ಸರ್, ಇನ್ನೂ ಇದಾರ ಸರ್? ಅವರೆಲ್ಲ ಮಾಡ್ತಾರೆ? ಇದಾರೆ ಸರ್, ಊರಲ್ಲೇ ಇದಾರೆ. 3-4 ಜನ ಇದಾರೆ ಚಿಕ್ಕಮಂಗ್ಳೂರಲ್ಲಿ. ಫೋನ್ ಮಾಡಿದಾಗ ಯಾರಾದ್ರೂ ಬರ್ತಾರೆ. 6-7 ವರ್ಷದಿಂದ ಪರಿಚಯ ಇರೋದ್ರಿಂದ ಯಾರಾದ್ರೂ ಬರ್ತಾರೆ. ಸರ್ ಈಗ ಒಂದ್ ಹೋರಿ ಸಾಕ್ಲಿಕ್ಕೆ ಒಂದಿನಕ್ಕೆ ಎಷ್ಟು ಖರ್ಚು ಬೀಳುತ್ತಾ? ಸರ್ ಸುಮಾರು ಒಂದು 400ರಿಂದ 500 ರೂಪಾಯಿ ಖರ್ಚು ಬೀಳುತ್ತೆ. ಯಾಕಂದ್ರೆ ಬೆಳಗ್ಗೆ ಹಾಲು ಮೊಟ್ಟೆಯಿಂದ ಹಿಡಿದು ಒನ್ ಟೈಮು ಹತ್ತಿ ಹಿಂಡಿ, ಕಡ್ಲೆ ಹಿಂಡಿ ಈ ತರ ಫುಡ್ ಕೊಡ್ತೀವಿ. ಸಾಯಂಕಾಲ ಬೆಂದುಳ್ಳಿ ಬೇಯಿಸ್ಕೊಡ್ತೀವಿ. 400ರಿಂದ 500 ಮ್ಯಾಕ್ಸಿಮಮ್ ಬರುತ್ತೆ ಬೀಳುತ್ತಾ. ಈಗ ಏನೆಲ್ಲ ಕೊಡ್ತೀರಿ ಸರ್? ಬೂಸ ಹುಲ್ಲೆಲ್ಲ ಕೊಡ್ತೀರಾ? ಹತ್ತಿ ಹಿಂಡಿ ಕೊಡ್ತೀವಿ, ಆಮೇಲೆ ಒಣಜೋಳ, ಕಡ್ಲೆ ಬೂಸ, ರವೆ ಬೂಸ, ಹುಳ್ಳಿಕಾಳು ಕೊಡ್ತೀವಿ, ಹಾಲು ಮೊಟ್ಟೆ, ಇಷ್ಟೇ ಐಟಮ್ ಸರ್. ಸರ್ ಈಗ ನಿಮ್ ಮನೆಯವ್ರದೆಲ್ಲ ಗುರುತು ಹಿಡಿಯುತ್ತೆ ಸರ್? ಸಣ್ಣ ಸಣ್ಣ ಹಿಡಿಯುತ್ತೆ ಸರ್, ಹಿಡಿಯುತ್ತೆ. ನೀವೇ ನೋಡ್ಬೋದು, ಇವ್ರಿಬ್ರು ಸುಮಾರು ಒಂದು ವಾರದಿಂದ ಈಚೆ ಹೊಡಿಸ್ತಿದ್ದಾರೆ. ಇವ್ರಿಬ್ರು ಇಟ್ಕೊಂಡ್ರೆ ಏನೋ ಮಾಡ್ತಿಲ್ಲ. ಅದೇ ಬೇಕಾದ್ರೆ ಹೊಸಬ್ರು ಬಂದು ಇಟ್ಕೊಂಡ್ರೆ ಸ್ವಲ್ಪ ಕೊಂಬಲ್ ಹೊಡೆಯೋದು ಈ ತರ ಮಾಡುತ್ತೆ. ಹಂಗೆ ಗುರ್ಸ್ಕೊಂಡ್ರೆ ಒಂದು ವಾರದಿಂದ ಗುರ್ಸ್ಕೊಂಡ್ರೆ ಏನು ಮಾಡೋದ ಸರ್. ಗೋಪಾಲ್ ರಾಜ್ ಅಂತನಾ ಸರ್? ಇದು ರೇಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿಯ ಕ್ವಾಲಿಟೀಸ್ ಗಳು ಬೇಕು ಸರ್? ಸೆಲೆಕ್ಟ್ ಮಾಡ್ಬೇಕಾದ್ರೆ ರೇಸ್ ಅಲ್ಲಿ ನಾವು ಕೈ ಕಾಲು ನೀಟಾಗಿ ಇರ್ಬೇಕು, ಸುಳಿ ಬಾಲ ಎಲ್ಲ ನೀಟಾಗಿರ್ಬೇಕು, ಎಗಲು ಚೆನ್ನಾಗಿರ್ಬೇಕು, ಕಣ್ಣು ಚೆನ್ನಾಗಿರ್ಬೇಕು, ಆಮೇಲಿಂದ ಓಡು ಗೀಡು ಎಲ್ಲ ನೀಟಾಗಿರ್ಬೇಕು. ಯಾವ್ದು ಫಾಲ್ಟ್ ಇಲ್ಲದೆ ರೀತಿ ಇದ್ರೆ ಅದು ಒಂದು ಚುರುಕಾಗಿದ್ರೆ ಸ್ಪೀಡ್ ಆಗಿ ಓಡುತ್ತೆ ಸರ್. ಮತ್ತೆ ಬಾಲ ದಪ್ಪ ಇರ್ಬೇಕು ಅಥವಾ ಸಣ್ಣ ಇರ್ಬೇಕು? ಬಾಲ ತೀರಾ ದಪ್ಪ ಇರ್ಬಾರ್ದು. ಬಾಲ ದಪ್ಪ ಆಗಿದ್ರೆ ನಿಧಾನ ಅಂತ, ಸಣ್ಣಗಿದ್ರೆ ಅರ್ಪನ್ ಬಾಲ ತರ ಇದ್ರೆ ಬಹಳ ಚುರುಕಾಗಿದೆ ರೇಸ್ ಆಗುತ್ತೆ ಸರ್. ಮತ್ತೆ ಸುಳಿಗಳು ಮ್ಯಾಟರ್ ಆಗುತ್ತೆ ಸರ್ ಅಲ್ಲಿ? ಸುಳಿಗಳು ಎಲ್ಲಿರ್ಬೇಕು? ಸುಳಿಗಳು ಅದು ನಾವು ತರಬೇಕಾರೆ ಕೆಲವರು ನೋಡ್ತಾರೆ ಸುಳಿಯ, ನಾವು ನೋಡಲ್ಲ. ಆದ್ರೆ ಸುಳಿಗಳು ನೀಟಾಗಿದ್ರೆ ಮನೆಗೆ ಒಳ್ಳೇದು. ಯಾವ ಭಾಗ ಬೆನ್ನಲ್ಲಿ ಒಂದಿರುತ್ತೆ, ಹಣೆಯಲ್ಲಿ ಒಂದಿರುತ್ತೆ, ಇವೆರಡು ನೀಟಾಗಿದ್ರೆ ಸಾಕು. ಇನ್ನು ಬಾಕಿ ಎಲ್ಲ ಏನು ಸುಳಿ ಆಗುತ್ತೆ. ನೀವು ರೈತರು ಆ ಚರ್ಮನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಯಾವ ಬಣ್ಣನ ಜಾಸ್ತಿ ನೋಡ್ತೀರಾ ಸರ್? ಯಾವ್ದು? ನಾವು ರೂಪಾಯಿ ಬಣ್ಣ, ಕಪ್ಪ ಬಣ್ಣ ಅಂತ ಬರುತ್ತೆ. ಆ ಬಣ್ಣಗಳು ಕೆಲವರು ಮಾಡ್ತಾರೆ. ರೂಪಾಯಿ ಅಂತ ಹೇಳಿದ್ರೆ ಬೂದಿ ಬಣ್ಣ ಬರುತ್ತೆ. ₹1 ಬಣ್ಣ, ಅದೇ ಬಣ್ಣ ಅದು ಸ್ವಲ್ಪ ಹೆಚ್ಚಾಗಿ ಸೆಲೆಕ್ಟ್ ಮಾಡ್ತಾರೆ ಎಲ್ಲರೂ ರೈತರೆಲ್ಲ. ಆಮೇಲೆ ಬಿಳಿ ಮಾಡ್ತಾರೆ ಕೆಲವರು ಕಪ್ಪನೆ ಮಾಡ್ತಾರೆ. ಅವ್ರವ್ರ ಇಷ್ಟ. ಹೆಚ್ಚಾಗಿ ರೂಪಾಯಿ ಬಣ್ಣ. ಡೈಲಿ ದಿನಚರಿ ಏನು ಇದಕ್ಕೆ ಟಾರ್ಚರ್ ಕೊಟ್ಟು ಬೇಸಾಯ ಓಡಿಸೋದು, ರೌಂಡ್ ಗಲ್ ಎಳ್ಸೋದು, ಟೈರ್ ಎಳ್ಸೋದು ಇದೇನು ಮಾಡಲ್ಲ. ಬಹಳ ಪ್ರೀತಿಯಿಂದ ಮನೆಯಲ್ಲೇ ಸಾಕಿದ್ದಾರೆ. ಇದಕ್ಕೆ ರೇಸ್ ಹತ್ರ ಬಂತು ಅಂದ್ರೆ ಈಗ ನೆಕ್ಸ್ಟ್ ಕೋಟೆ ರೇಸ್ ಇದೆ, ಅದಕ್ಕೆ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಬೆಳಿಗ್ಗೆ ಒಂದ್ ರೌಂಡ್ 4ರಿಂದ 5 ಕಿಲೋಮೀಟರ್ ವಾಕಿಂಗ್ ಬಿಡ್ತಾ ಇದೀವಿ. ಅದಾದ್ಮೇಲೆ 12ರಿಂದ 1 ಗಂಟೆ ತನಕ ಈಜ್ ಬಿಡ್ತೀವಿ ಸರ್. ಸರ್ ಈ ಗರುಡನ್ ಮಾಲೀಕರು ಯಾರು ಸರ್? ಮತ್ತೆ ಯಾರೆಲ್ಲ ನೋಡ್ಕೊಳ್ತಾರೆ ಇದನ್ನು? ಸರ್ ಮಾಲೀಕರು ಬಂದ್ಬಿಟ್ಟು ಇವ್ರ ಮಗ ವಿಜಯ್ ರಾಜರ್ಸ್ ಅಂತ ಡ್ಯೂಟಿಲಿ ಹೊರಗಡೆ ಇದಾರೆ. ಮತ್ತೆ ಇವರು ಡೈಲಿ ನೋಡ್ಕೊಳೋದು ಇವ್ರೆ ಸರ್, ಗೋಪಾಲ್ ರಾಜ್ ಅಂತ. ಇವರೇ ಡೈಲಿ ನೋಡ್ಕೊಳೋದು. ಡೈಲಿ ಇವ್ರ ಕೈ ತುತ್ತು ತಿಂದೆ ಬೆಳೆದಿರೋದು 6-7 ವರ್ಷದಿಂದ ಒಂದೇ ಮನೆ. ಮಾತಾಡ್ಸ್ಬೇಕು ಅಂದ್ರೆ ನೀವು ಯಾವ ರೀತಿ ಕಮೆಂಟ್ಸ್ ಕೊಡ್ತೀರಾ ಸರ್? ಯಾವ ರೀತಿ ಮಾತಾಡ್ತೀರಾ ಸರ್? ಹೇಗೆ ಸರ್? ಕನ್ನಡನ ಯೂಸ್ ಮಾಡಿ ಮಾತಾಡ್ತೀರಾ ಅಥವಾ ಬೇರೆ? ಕನ್ನಡ. ಈ ರೇಸ್ ಅಲ್ಲಿ ಏನಾರ ಒಂದು ಸಾಧಿಸ್ಲೇಬೇಕು ಅಂತ ಹೇಳಿ ಇದಕ್ಕೆ ಸದ್ದು ಅಂತ ಹೇಳಿ ಜೋಡಿ ಮಾಡಿದೀವಿ. ಇದು ಬಲಗೋಲ ಓಡುತ್ತೆ, ಅದು ಎಡಗೋಲಲ್ಲಿ ಓಡುತ್ತೆ. ಸದ್ದು ಅಂತ ಹೇಳಿ ಜೋಡಿ ಮಾಡಿದೀವಿ. ದಿನ ಪ್ರಿಪೇರ್ ಮಾಡ್ತಿದೀವಿ. ಈ ಜೋಡಿಯೋದಾಗ್ಲಿ, ಎತ್ತು ಗಾಡಿ ಎಳಿಸೋದಾಗ್ಲಿ, ವಾಕಿಂಗ್ ಮಾಡೋದಾಗ್ಲಿ ಪ್ರಿಪೇರ್ ಮಾಡ್ತಿದೀವಿ ಸರ್. ಸರ್ ಈ ಜೋಡಿಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಇಲ್ಲಿ ಯಾವ ಪ್ಲೇಸ್ ಸರ್? ಇಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ನಡ್ಸ್ಕೊಂಡೆ ಕರ್ಕೊಂಡ್ ಬರ್ತೀವಿ. ಬಪ್ಪನ್ ಕಟ್ಟೆ ಅಂತ ಕೆರೆ ಇದೆ, ಅಲ್ಲಿ ಈಚೆ ಓಡಿಸ್ತೀವಿ ಸರ್. ಡೈಲಿ ಬರ್ತಾನೆ ಸರ್? ಡೈಲಿ ಹೋಗುತ್ತೆ. ಒಂದ್ 4ರಿಂದ 5 ಎಕರೆ ಕೆರೆ ಇದೆ, ಅಲ್ಲಿ ಓಡಿಸ್ತೀವಿ. ಗ್ರಾಮೀಣ ಕ್ರೀಡೆಯನ್ನ ಎಲ್ಲರೂ ಕೂಡ ಪ್ರೋತ್ಸಾಹಿಸಿ. ಜೈ ಹಳ್ಳಿಕಾರ್. ಸರ್ ತೇಗೂರು ಗ್ರಾಮ, ಕಸಬಾ ಹೋಬಳಿ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್. ಸರ್ ಚಿಕ್ಕಮಗಳೂರಿಂದ ಎಷ್ಟು ದೂರ ಆಗುತ್ತೆ ಸರ್? ಚಿಕ್ಕಮಗಳೂರಿಂದ 4 ಕಿಲೋಮೀಟರ್ ಆಗುತ್ತೆ. ಚಿಕ್ಕಮಗಳೂರು ಸಿಟಿಯಿಂದ ತೇಗೂರಿಗೆ ಬರೀ 4 ಕಿಲೋಮೀಟರ್. ಕ್ರೀಡೆಗಳು ಯಾವಾಗೆಲ್ಲ ನಡೆಯುತ್ತೆ?
ಸರ್ ಒಂದೊಂದ್ ಊರಲ್ಲಿ ದೇವ್ರಿನ ಜಾತ್ರೆ ಇದ್ದಾಗ ನಡೆಸ್ತಾರೆ, ಇನ್ನೊಬ್ಬೊಬ್ರು ಕನ್ನಡ ರಾಜ್ಯೋತ್ಸವ ನಡೆಸ್ತಾರೆ, ಇನ್ನೊಬ್ರು ಯಾವ್ದೋ ಒಂದು ಹಬ್ಬಕ್ಕೆ ನಡೆಸ್ತಾರೆ. ಹಾಗಾಗಿ ಎಲ್ಲಾ ಊರಲ್ಲೂ ಸಹ ಯಾವ್ದಾದ್ರು ಹಬ್ಬಕ್ಕೆ ಜಾತ್ರೆಗೆ ನಡೆಸ್ತಾರೆ ಸರ್.